ಸ್ನೇಹಿತರೆ, ಬೇಡರ ಕುಲದ ಪ್ರಾಚೇತಸ ಎನ್ನುವ ವ್ಯಕ್ತಿ ಜಗತ್ತೇ ಮೆಚ್ಚಿ ಪೂಜಿಸುವಂತಹ ಮಹರ್ಷಿ ವಾಲ್ಮೀಕಿಯಾಗಿ ಬದಲಾಗಿದ್ದು ಹೇಗೆ ಗೊತ್ತಾ? ಪ್ರತಿಯೊಬ್ಬರ ಆಂತರ್ಯದಲ್ಲೂ ಒಳಿತು ಕೆಡುಕು ಎನ್ನುವ ಎರಡು ಪ್ರಾಕಾರಗಳಿರುತ್ತವೆ. ಈ ವಿಸ್ಮಯ ಪ್ರಪಂಚದಲ್ಲಿ ಸಂಭವಿಸುವ ಪ್ರತಿ ಘಟನೆಗಳಿಗೂ ಆ ಎರಡು ಥರದ ಮನಸ್ಥಿತಿಯೇ ಕಾರಣ ಅಂತಲೂ ಹೇಳಲಾಗುತ್ತೆ. ರಾಮಾಯಣದ ಮೂಲ ಕೂಡ ಅಂಥದ್ದೊಂದು ಮನಸ್ಥಿತಿನೇ. ಶ್ರೀರಾಮ ಒಳಿತಿನ ಪ್ರತಿನಿಧಿಯಾದರೆ ರಾವಣ ಕೆಡುಕಿನ ಪ್ರತಿಬಿಂಬವಾಗಿ ನಿಲ್ತಾನೆ. ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತಾಂ ಅಪಂಥಾನಾಂ ತೂಗಚ್ಚಂತ ಸೋದರೋಪಿ ವಿಮುಂಚತೆ. ಅಂದರೆ ನ್ಯಾಯ ಮಾರ್ಗದಲ್ಲಿ ನಡೆಯುವವನಿಗೆ ಸಹಾಯ ಮಾಡೋದಕ್ಕೆ ಭಗವಂತ ಕೂಡ ತಿರ್ಯಾಗ್ಗಳ ರೂಪದಲ್ಲಿ ಆದರೂ ಬರ್ತಾನಂತೆ. ಅಂದರೆ ಶ್ರೀರಾಮನ ಸೇವೆಗೆ ಕಪಿಗಳು ಸಿದ್ಧರಾಗಿರಲಿಲ್ವೇ ಹಾಗೆ. ಆದರೆ ಅದೇ ನೋಡಿ, ಕೆಟ್ಟ ಮಾರ್ಗದಲ್ಲಿ ನಡೆಯುವವನನ್ನು ಸಹೋದರರು ಕೂಡ ತ್ಯಜಿಸ್ತಾರಂತೆ. ರಾವಣನನ್ನು ಅವನ ತಮ್ಮ ವಿಭೀಷಣ ತೊರೆಯಲಿಲ್ಲವೇ ಹಾಗೆ. ಇದು ಕೂಡ ರಾಮಾಯಣದ ಮುಖ್ಯ ಸಂದೇಶದ ಸಾರಗಳಲ್ಲೊಂದು ಸ್ನೇಹಿತರೆ. ಇದನ್ನ ಜಗತ್ತಿಗೆ ಮೊಟ್ಟ ಮೊದಲ ಬಾರಿ ತಿಳಿಸಿಕೊಟ್ಟವನು ಶ್ರೀರಾಮನೂ ಅಲ್ಲ, ರಾವಣನೂ ಅಲ್ಲ. ಅಷ್ಟೇ ಯಾಕೆ, ಸಪ್ತ ಸಮುದ್ರಗಳನ್ನು ದಾಟಿ ಸೀತಾ ಮಾತೆಯನ್ನ ಪತ್ತೆ ಹಚ್ಚಿದ ರಾಮಭಂಟ ಹನುಮಂತನೂ ಅಲ್ಲ. ಹಾಗಾದರೆ ಯಾರು ಆ ಮಹಾತ್ಮ? ಆತನಿಂದ ರಾಮಾಯಣ ಎನ್ನುವ ಮಹದ್ ಗ್ರಂಥವನ್ನು ರಚಿಸಲ್ಪಟ್ಟ ಬಗೆಯಾದರೂ ಹೇಗೆ? ಜಗತ್ತಿಗೆ ಮಹಂತರವಾದ ದಿವ್ಯ ಗ್ರಂಥವನ್ನು ದಯಪಾಲಿಸಿದಾತ ಬೇರಾರೂ ಅಲ್ಲ, ಆತನೇ ಪ್ರಾಚೇತಸ. ಹಿಂಸೆಯನ್ನೇ ಕುಲಕಸಬನ್ನಾಗಿ ಮಾಡಿಕೊಂಡು ನಿತ್ಯ ನೂರಾರು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ಅದರ ಮಾಂಸಭಕ್ಷಣೆ ಮಾಡ್ತಿದ್ದ ಪ್ರಾಚೇತಸ. ಅಷ್ಟೇ ಅಲ್ಲ, ದಟ್ಟವಾದ ಅಭಯಾರಣ್ಯದಲ್ಲಿ ದಾರಿ ಹೋಕರನ್ನು ಬೆದರಿಸಿ ಹೆದರಿಸಿ ಬಲವಂತವಾಗಿ ಅವರ ಸಂಪತ್ತನ್ನು ದೋಚುತ್ತಿದ್ದ. ಇಂತಹ ಬೇಡರ ಕುಲದ ಪ್ರಾಚೇತಸನಿಂದ ಶ್ರೀಮದ್ ರಾಮಾಯಣ ಎನ್ನುವ ಮಹದ್ ಗ್ರಂಥವೇ ರಚಿತವಾಯಿತು ನೋಡಿ. ವೀಕ್ಷಕರೇ, ಯಾರು ಈ ಪ್ರಾಚೇತಸ? ಬೇಡರ ಕುಲದ ಸಾಮಾನ್ಯ ಈ ಬೇಟೆಗಾರ ಮಹರ್ಷಿಯಾಗಿ ಬದಲಾದಾದರೂ ಹೇಗೆ? ವಾಲ್ಮೀಕಿಯಾಗಿ ಹಿಂದೂ ಧರ್ಮದ ದಿವ್ಯ ಗ್ರಂಥ ರಾಮಾಯಣವನ್ನು ರಚಿಸಿದ್ದಾದರೂ ಹೇಗೆ? ಅದೊಂದು ಅಭೇದ್ಯವಾದ ದಟ್ಟಾರಣ್ಯ, ಪ್ರಶಾಂತವಾದ ವಾತಾವರಣ, ಸುಂದರ ಗಿರಿಧಾಮ, ದಟ್ಟ ಹಸಿರಿನಿಂದ ಕೂಡಿದ ಎತ್ತರದ ಬೆಟ್ಟಗಳು, ಗಗನದೆತ್ತರಕ್ಕೆ ಚಾಚಿ ನಿಂತ ಗಿಡಮರಗಳು, ಅಲ್ಲಿ ನಗರದ ಗಲಭೆಗಳಿಲ್ಲ, ಹಕ್ಕಿಗಳ ಕಲಕಲ ನಿನಾದವೊಂದೇ. ನಾಗಾಲೋಟದಿಂದ ಓಡಾಡುವ ಹರಿಣಗಳು, ಸರ್ರನೆ ಹರಿಯುವ ಹಾವುಗಳು, ಅರಣ್ಯವನ್ನು ಆವರಿಸುವಂತೆ ಘರ್ಜಿಸುವ ಸಿಂಹ ಮತ್ತು ವ್ಯಾಘ್ರಗಳ ಸಮೂಹ, ಇದರೊಟ್ಟಿಗೆ ಗೀಳಿಡುವ ಮದಗಜಗಳ ಗುಂಪು ಮತ್ತೊಂದೆಡೆ. ಆದರೆ ಅಂಥ ಭವ್ಯ ನಿಸರ್ಗಧಾಮದಲ್ಲಿಯೂ ಬೆರಳೆಣಿಕೆಯಷ್ಟು ಸಂಖ್ಯೆಯ ದರೋಡೆಕೋರರು ಪ್ರಯಾಣಿಕರನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ದಯತೆಯಿಂದ ಸುಲಿದು ಜೀವನ ವ್ಯವಹಾರವನ್ನು ಸಾಗಿಸ್ತಿದ್ರು. ಹೀಗೆ ದಾರಿ ಹೋಕರನ್ನ ನಿರ್ದಯೆಯಾಗಿ ಅವರ ಸಂಪತ್ತನ್ನು ಸುಲಿದು ಬಲಾತ್ಕಾರದಿಂದ ತಮ್ಮ ವಶಗೈದು ಅನ್ಯಾಯದ ಸಂಪಾದನೆಯಲ್ಲಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳನ್ನು ಸಾಕ್ತಿದ್ದವರಲ್ಲಿ ಈ ಪ್ರಾಚೇತಸನು ಒಬ್ಬ. ಆದರೆ ಆತನ ದುಷ್ಟ ಕಾರ್ಯಗಳಿಗೆಲ್ಲ ಪೂರ್ಣ ವಿರಾಮ ಹಾಕಬೇಕಾದಂತಹ ಅನಿರೀಕ್ಷಿತ ಘಟನೆಯೊಂದು ಆ ದಂಡಾರಣ್ಯದಲ್ಲಿ ಅದೊಂದು ದಿನ ನಡೆದು ಬಿಡುತ್ತೆ. ಹೌದು, ಆ ದಿನ ಎಂದಿನಂತೆ ಮುಗ್ಧ ಜನರ ಐಶ್ವರ್ಯವನ್ನು ಸುಲಿಯೋದಕ್ಕೆ ಅಂತ ಬೇಡರ ಪ್ರಾಚೇತಸ ಕಾದು ಕುಳಿತಿದ್ದ. ಅಲ್ಲಿಗೆ ತ್ರಿಲೋಕ ಸಂಚಾರಿ ಬ್ರಹ್ಮ ಮಾನಸ ಪುತ್ರ ನಾರದ ಮಹರ್ಷಿಗಳ ಆಗಮನವಾಗುತ್ತೆ. ಅವರನ್ನು ನೋಡುತ್ತಲೇ ಹರಿಣಗಳನ್ನು ಕಂಡಾಗ ಹುಲಿ ಸಂತೋಷ ಪಡುವಂತೆ ವ್ಯಾಧನ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರಲ್ಲಿದ್ದ ಅಲ್ಪ ಸ್ವಲ್ಪವನ್ನಾದರೂ ದೋಚೋಣ ಅಂತ ಪ್ರಾಚೇತಸ ಮುಂದಾಗ್ತಾನೆ. ನಾರದ ಮುನಿಗಳು ಕೌಪೀನವಂತಹ ಕುಲುಭಾಗ್ಯವಂತಹ ಎಂಬ ನೀತಿವಚನದ ಮೇಲೆ ನಂಬಿಕೆ ಇಟ್ಟವರು. ಹಾಗಾಗಿ ಅವರು ಕ್ರೂರಿಯಂತೆ ಕಾಣುವ ಬೇಡರ ಪ್ರಾಚೇತಸನನ್ನು ಕಾಣುತ್ತಲೇ ಕಳೆದುಕೊಳ್ಳಬೇಕಾದ ಸೊತ್ತಿಗೆ ಅಂಜದೆ ಅಳುಕದೆ ಕ್ರೂರಿಯಾದ ಪ್ರಾಚೇತಸನನ್ನೇ ಪ್ರಶ್ನೆ ಮಾಡ್ತಾರೆ. ಅಯ್ಯ, ನೀನು ಪ್ರತಿದಿನವೂ ಹೀಗೆ ದುಷ್ಟ ಮಾರ್ಗದಲ್ಲಿಯೇ ಧನ ಸಂಪಾದಿಸ್ತೀಯ. ನೀನು ಮಾಡ್ತಿರೋ ಈ ಅಸದಳವಾದ ಪಾಪದಿಂದ ನಿನ್ನ ಮರಣೋತ್ತರದಲ್ಲಿ ನೀನು ನರಕ ಯಾತನೆಯನ್ನ ಅನುಭವಿಸ್ತೀಯ. ನೆನಪಿರಲಿ, ಇಂತಹ ನೀಚ ಕೃತ್ಯದಿಂದ ಸಂಪಾದಿಸುವ ಧನದಿಂದ ನೀನು ನಿನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ತೀಯ ನಿಜ. ಆದರೆ ನಿನ್ನ ಪಾಪದಲ್ಲಿ ಅವರಿಗೆ ಪಾಲಿಲ್ಲ. ಸುಮ್ಮನೆ ಯಾಕೆ ನಿನ್ನ ಅನ್ಯಾಯದ ಕೊಡದ ಗಾತ್ರವನ್ನು ದೊಡ್ಡದು ಮಾಡ್ಕೊಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಹೀಗಂತ ನಾರದ ಮುನಿಗಳು ಕೇಳುತ್ತಲೇ ಪ್ರಾಚೇತಸನಿಗೆ ಗಾಬರಿಯಾಗುತ್ತೆ. ಅವನ ಹೃದಯಕ್ಕೆ ಸೂಜಿ ಚುಚ್ಚಿದಂತಾಗಿ ನೇರವಾಗಿ ಮನೆಗೆ ಧಾವಿಸ್ತಾನೆ. ಅವಸರವಾಗಿ ಮನೆಗೆ ಹೋಗುತ್ತಾ ದಾರಿಯಲ್ಲಿ ನಾರದರು ಹೇಳಿದ ವಾಕ್ಯವನ್ನೇ ಪ್ರಶ್ನೆಯ ರೂಪದಲ್ಲಿ ಮನೆಗೆ ಹೋಗಿ ಮಡದಿ ಮಕ್ಕಳಿಗೆ ಕೇಳ್ತಾನೆ.
ಆದರೆ ಅವರಿಂದ ಹೊರಟ ಉತ್ತರ ವ್ಯಾಧನ ಮನದಲ್ಲಿ ಗಾಬರಿ ಹುಟ್ಟಿಸಿತ್ತು. ಯಾಕೆಂದರೆ ತಾವು ಸಂಪಾದಿಸಿ ತರುತ್ತಿರುವ ಧನಕನಕ ವಸ್ತುಗಳು ಪಾಪದ ಮಾರ್ಗದಿಂದವೇ ಆಗಿದ್ರೂ ನಮಗೆ ಅದರ ಅರಿವಿಲ್ಲ. ಹೀಗಾಗಿ ಪಾಪದ ಹೊಣೆ ಏನಿದ್ರೂ ಮನೆಯ ಯಜಮಾನನಿಗೆ ಮಾತ್ರ ಅಂದುಬಿಡ್ತಾರೆ ಪತ್ನಿ ಮತ್ತು ಮಕ್ಕಳು. ಪ್ರಾಚೇತಸನಿಗೆ ತಾನು ಗೈದಿರುವ ಅಪರಾಧದ ಅರಿವಾಗುತ್ತೆ. ಒಡನೆ ತನ್ನ ಕಣ್ಣನ್ನು ತೆರೆಸಿದ ಮಹಾಮುನಿಗೆ ಮನಸಾವಂದಿಸಿ ಈ ದಿನದವರೆಗೆ ಗೈದ ಪಾಪಕರ್ಮಕ್ಕೆ ಪರಿಮಾರ್ಜನೆ ಹೇಗೆ ಅಂತ ನಾರದ ಮಹರ್ಷಿಗಳಲ್ಲಿ ಕೇಳ್ತಾನೆ. ಆಗ ದೇಹವನ್ನು ದಂಡಿಸಿ ಏಕಾಗ್ರತೆಯನ್ನು ಸಾಧಿಸಿ ಮನದಲ್ಲಿ ಪರಬ್ರಹ್ಮವೊಂದನ್ನೇ ಚಿಂತಿಸಿ ಪುನೀತನಾಗುವುದೊಂದೇ ಮಾರ್ಗ ಎಂಬ ಸಲಹೆಯನ್ನು ಪಡಿತಾನೆ. ಅಂದಿನಿಂದ ತನ್ನ ಆತ್ಮೋದ್ಧಾರಕ್ಕಾಗಿ ತಪೋವನದತ್ತ ಸಾಕ್ತಾನೆ ಪ್ರಾಚೇತಸ. ಹೀಗೆ ಪ್ರಾಚೇತಸ ತನ್ನೆಲ್ಲ ಪಾಪಕರ್ಮಗಳಿಂದ ವಿಮುಕ್ತನಾಗೋದಕ್ಕೆ ಹರಿವ ತೊರೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಮನದಲ್ಲಿ ಶುಚಿರ್ಭೂತನಾಗಿ ಪದ್ಮಾಸನವನ್ನು ಹಾಕಿ ಅಂತರ್ಮುಖಿಯಾಗ್ತಾನೆ. ತಪೋನಿರತನಾದ ಪ್ರಾಚೇತಸನಿಗೆ ಓಂಕಾರದ ಜೇಂಕಾರ ಅಲೆ ಅಲೆಯಾಗಿ ಹೊರಬಿತ್ತು. ಲೌಕಿಕವನ್ನು ಮರೆತು ಅಂತರ್ಮುಖಿಯಾದ ಫಲವಾಗಿ ಅವನಿಗೆ ಬಾಹ್ಯ ಪ್ರಪಂಚವೇ ಮರೆತು ಹೋಯಿತು. ಹೃದಯವು ಶುದ್ಧವಾಯಿತು, ಚಿತ್ತವು ಹುತ್ತವಾಯಿತು. ತಾನು ಕುಳಿತ ಸುತ್ತಮುತ್ತ ಹುತ್ತವೇ ಬೆಳೆದು ದೇಹಕ್ಕೆ ಶ್ರೀರಕ್ಷೆಯಾಯಿತು. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಹುತ್ತಕ್ಕೆ ಮತ್ತೊಂದು ಹೆಸರು ವಲ್ಮೀಕ ಅಂತ. ಆ ವಲ್ಮೀಕವೇ ಪ್ರಾಚೇತಸನಿಗೆ ತಾಯಿ ತಂದೆಯಂತೆ ಸಂರಕ್ಷಣೆ ನೀಡುತ್ತೆ. ಪುಣ್ಯಾತ್ಮರಾದ ನಾರದ ಮುನಿಗಳ ದರ್ಶನ ಭಾಗ್ಯದಿಂದ ತನ್ನ ಜೀವನದ ಗತಿಯನ್ನೇ ಬದಲಿಸಿಕೊಂಡು ಪ್ರಾಚೇತಸ ಪುನೀತನಾದ. ಪೃಥ್ವಿಯ ತಳಭಾಗದಲ್ಲಿರುವ ಕಾಂಚನವು ಶೋಧಿಸಿ ಶುದ್ಧೀಕರಿಸಲ್ಪಟ್ಟಾಗ ಮೈ ಕೈಗಳಿಗೆ ಒಪ್ಪುವ ಆಭರಣಗಳಾಗುವಂತೆ ಪರಮ ಪೂಜ್ಯರಾದ ಮುನಿಗಳ ದರ್ಶನದಿಂದ ನಿಕೃಷ್ಟವಾದ ಜೀವನಕ್ಕೆ ತಿಲಾಂಜಲಿಯನ್ನಿತ್ತು ಜಗತ್ತಿಗೆ ಚಂದ್ರನಂತೆ ತಂಪನ್ನು ನೀಡುವ ಮಹರ್ಷಿಯಾದ. ಮುಂದೆ ಆತನೇ ವಾಲ್ಮೀಕಿ ಎಂದು ಕೀರ್ತಿ ಪಡೆದ. ಕನಕ ಸಂಘಾತ್ ರಜತಂ ಕನಕಂ ಭವೇತ್ ಎನ್ನುವಂತೆ ಬಂಗಾರದ ಸಂಪರ್ಕದಿಂದಾಗಿ ಬೆಳ್ಳಿಯು ಸ್ವರ್ಣಮಯವಾಯಿತು ಸ್ನೇಹಿತರೆ. ಹೀಗೆ ಆತ್ಮಶುದ್ಧಿಯ ಫಲವಾಗಿ ಅರಣ್ಯದಲ್ಲಿ ಆಶ್ರಮವೊಂದು ಬೆಳೆದು ನಿಲ್ಲುತ್ತೆ. ಕ್ರೂರಿಗಳ ನೆಲೆವೀಡಾದ ಅಡವಿಯೂ ಸಾಧು ಸಂತರ ಪುಣ್ಯಧಾಮವಾಗುತ್ತೆ. ಹೀಗಿರಲು ಅದೊಂದು ದಿನ ವಾಲ್ಮೀಕಿ ಮಹರ್ಷಿಗಳು ನಿತ್ಯ ಸ್ನಾನವನ್ನು ಮಾಡೋದಕ್ಕೆ ತಮಸ ಎನ್ನುವ ನದಿಯ ಕಡೆಗೆ ಹೋಗ್ತಿದ್ದಾಗ ಸನಿಹದ ವೃಕ್ಷವೊಂದರ ಗೆಲ್ಲಿನಿಂದ ಗಂಡು ಕ್ರೌಂಚ ಪಕ್ಷಿಯೊಂದು ನೆಲದ ಮೇಲೆ ಗಪ್ಪನೆ ಬಿತ್ತು. ದೂರದಲ್ಲಿರುವ ಬೇಡನೊಬ್ಬನ ಬಾಣಕ್ಕೆ ಆಹುತಿಯಾಗಿ ಉರುಳಿ ವಿಲವಿಲನೆ ಒದ್ದಾಡುತ್ತಿದ್ದ ಆ ಗಂಡು ಹಕ್ಕಿಯನ್ನು ಕಂಡು ಮರುಗುತ್ತಿರುವ ಹೆಣ್ಣು ಹಕ್ಕಿಯ ರೋಧನ ಕೇಳಿ ಋಷಿಯ ದಯಾಹೃದಯ ಕರಗಿ ಹೋಗುತ್ತೆ. ಕ್ರೌಂಚದ ಮೇಲಿನ ಅನುಕಂಪವು ವ್ಯಾಧನ ಮೇಲಿನ ಕ್ರೋಧವಾಗಿ ಪರಿಣಮಿಸುತ್ತೆ. ಹಕ್ಕಿಯ ಅರೆಮುಚ್ಚಿದ ಕಣ್ಣುಗಳನ್ನು ಕಂಡು ಕೋಪದಿಂದ ಬೇಡ, ನೀನು ಬದುಕಬೇಡ ಎಂದು ಮಹರ್ಷಿ ವಾಲ್ಮೀಕಿ ಆ ಬೇಡನಿಗೆ ಶಾಪ ಕೊಟ್ಟುಬಿಡ್ತಾರೆ. ಅರೆಗಳಿಗೆಯ ಬಳಿಕ ನಾನೇಕೆ ಬೇಡನಿಗೆ ಶಾಪ ಕೊಟ್ಟೆ ಎನ್ನುವ ಪಶ್ಚಾತ್ತಾಪ ವಾಲ್ಮೀಕಿ ಮಹರ್ಷಿಗಳನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಬೇಡನೊಬ್ಬ ಅರಣ್ಯದಲ್ಲಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಿಡಿಯುವುದು ಅಧರ್ಮವೇ? ಅದು ಅಪರಾಧವೇ? ಇದು ಈ ಹಿಂದೆ ತಾನು ಕೈಗೊಂಡ ವೃತ್ತಿಯಲ್ಲವೇ? ತನ್ನ ಅರ್ಧ ಆಯುಷ್ಯವನ್ನೇ ಅದರಲ್ಲಿಯೇ ಕಳೆದಿದ್ದೇನೆ. ಹಾಗಿದ್ದ ಮೇಲೆ ಅದರಲ್ಲಿ ನನಗೆ ಯಾಕೆ ಅಸಹ್ಯತೆ ಕಾಣಿಸ್ತು? ಹೀಗೆ ಮಹರ್ಷಿಗಳ ಮನಸ್ಸಿನಲ್ಲಿ ಗಂಡು ಹೆಣ್ಣು ಹಕ್ಕಿಗಳು ಒಂದಾಗಿ ಜೊತೆಗೂಡಿದ್ದಾಗ ಹಿಂಸಿಸಬಾರದು ಎನ್ನುವ ಧರ್ಮಪ್ರಜ್ಞೆ ಉಮ್ಮಳಿಸುತ್ತೆ. ಹಿಂಸೆಯಲ್ಲಿಯೂ ಅನೇಕ ಬಾರಿ ಧರ್ಮದ ನಿಯಮಗಳು ಅನ್ವಯವಾಗಬೇಕೆನ್ನುವ ನಿಲುವು ಅವರದ್ದಾಗುತ್ತೆ. ಅದುದರಿಂದ ಅವರ ದುಃಖ ಮರುಕಳಿಸ್ತು. ಮನಸ್ಸು ಅಷ್ಟೊಂದು ತಳಮಳವಾಗಿರುವಾಗಲೂ ಅವರ ಬಾಯಿಂದ ಹೊರಹೊಮ್ಮಿದ ಮಾ ನಿಷಾದ ಶ್ಲೋಕವು ಸುಂದರವಾದ ಛಂದೋಬದ್ಧವಾದ 32 ಅಕ್ಷರಗಳಿಂದ ಕೂಡಿದ ಅನುಷ್ಠಪ್ ಛಂದಸ್ಸಿನಲ್ಲಿದ್ದು ನೀರಿನ ಬುಗ್ಗೆಯಂತೆ ಸುಲಲಿತವಾಗಿ ಹರಿದ ಕಾವ್ಯಗಂಗೆಯಾಗುತ್ತೆ. ಸ್ವಲ್ಪ ಹೊತ್ತಿನಲ್ಲಿಯೇ ಹೃದಯವು ಶೋಕದಿಂದ ಕುದಿಯತೊಡಗಿತು. ಈ ವ್ಯಾಧನು ಗಂಡು ಹಕ್ಕಿಯನ್ನು ಕೊಲ್ಲಲು ಕಾರಣನಾಗಿದ್ದರೆ ತಾನು ಆತನನ್ನು ಶಪಿಸಿ ಆತನ ಸಾವಿಗೆ ಕಾರಣನಾದನಲ್ಲ. ತನಗೂ ಬೇಡನಿಗೂ ಅಂತರವೇನಿದೆ? ಹೀಗಂತ ವಾಲ್ಮೀಕಿ ಮಹರ್ಷಿಗಳು ದುಃಖಪರವಶರಾಗ್ತಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವಾಲ್ಮೀಕಿ ಋಷಿಗಳ ಚಿತ್ತಕ್ಕೆ ಹಿತವಾಗುವಂತಹ ಸಮಾಧಾನದ ನುಡಿಗಳನ್ನು ಹೇಳಿ ಹರಿಸ್ತಾರೆ. ವಾಲ್ಮೀಕಿ ಋಷಿಗಳನ್ನು ಕುರಿತು ಬ್ರಹ್ಮದೇವರು, ಋಷಿವರ್ಯರೇ, ನಡೆದ ಘಟನೆಗಾಗಿ ಚಿಂತಿಸಬೇಡಿ. ಮನವು ಕೋಪ ತಾಪ ಶೋಕದಲ್ಲಿರುವಾಗಲೂ ಶ್ಲೋಕವು ಛಂದೋಬದ್ಧವಾಗಿ ಹೊರಹೊಮ್ಮಿರುವುದರಿಂದ ಮನೋಹರವಾದ ಪುಣ್ಯಕರವಾದ ಶ್ರೀಮದ್ ರಾಮಾಯಣವನ್ನು ಬರೆಯೋದಕ್ಕೆ ನೀವು ಸಶಕ್ತರಾಗಿದ್ದೀರಿ. ನೀವು ಜಗತ್ತಿನಲ್ಲಿ ಆದಿ ಕವಿಗಳೆನಿಸುವಿರಿ. ನಿಮಗೆ ಮಹತ್ ಕವಿತಾ ಶಕ್ತಿ ಪ್ರಾಪ್ತಿಯಾಗಲಿ. ಶ್ರೀರಾಮಚರಿತೆಯು ಸಕಲರ ಜೀವನದ ದಾರಿದೀಪವಾಗಲಿ. ಅಂತಹ ರಾಮಾಯಣದ ಕರ್ತೃವೇ ನೀವಾಗಬೇಕು ಅನ್ನೋ ದೈವವಾಣಿ ಮಹರ್ಷಿಗಳಿಗೆ ಆಜ್ಞೆಯಾಗುತ್ತೆ.
ಆಗ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಕವಿತಾ ಶಾಖೆಯ ಮೇಲೇರಿ ಕೋಗಿಲೆಯಾಗಿ ಸುಮಧುರವಾಗಿ ಹಾಡಿದರಂತೆ. ಆಗ ಅವರಿಗೆ ಹಿಂದೊಮ್ಮೆ ನಾರದರೊಂದಿಗೆ ಸಂಭವಿಸಿದ ಪ್ರಶ್ನೋತ್ತರ ಸಂಭಾಷಣೆ ನೆನಪಾಗುತ್ತೆ. ಜಗತ್ತಿನಲ್ಲಿ ಗುಣವಂತನು, ಧೀರನು, ವೀರನು, ಧರ್ಮಬೀರುವು, ಕೃತಜ್ಞನು, ದೃಢವಾದ ಸತ್ಯ ಸಂಕಲ್ಪವುಳ್ಳವನು ವರ್ತಮಾನ ಕಾಲದಲ್ಲಿ ಯಾರಿರಬಹುದು ಅಂತ ಪ್ರಾಚೇತಸರು ಕೇಳಿದ ಪ್ರಶ್ನೆಗೆ ಇಕ್ಷ್ವಾಕು ವಂಶದ ಸಂಜಾತನಾದ ಶ್ರೀರಾಮ ವರ್ತಮಾನ ಕಾಲದಲ್ಲಿ ಪರಾಕ್ರಮಿಯು, ಜಿತೇಂದ್ರಿಯನು, ಬುದ್ಧಿವಂತನು, ನೀತಿವಂತನು ಮತ್ತು ವಾಗ್ಮಿಯು, ಲೋಕೈಕ ವೀರನಾಗಿಯೂ ಪ್ರಸಿದ್ಧನಾಗಿದ್ದಾನೆ ಎನ್ನುವ ಉತ್ತರ ಬ್ರಹ್ಮ ಮಾನಸ ಪುತ್ರ ನಾರದರಿಂದ ಕೊಡಲ್ಪಟ್ಟಿರುತ್ತದೆ. ಅದನ್ನು ಜ್ಞಾಪಿಸಿಕೊಂಡು ವಾಣಿ ರಮಣನ ಆದೇಶದಂತೆ ಪರಮ ಪವಿತ್ರವಾದ ಶ್ರೀರಾಮಚರಿತ್ರೆಯ ಮೇರುಕೃತಿಯನ್ನು ವಾಲ್ಮೀಕಿ ಮಹರ್ಷಿಗಳು ಬರೆಯೋದಕ್ಕೆ ಪ್ರಾರಂಭಿಸಿದರಂತೆ. ನಮಗೆ ಈ ಜಗತ್ತಿನಲ್ಲಿ ನಿಮ್ಮ ಬೆಂಬಲ, ಆಶ್ರಯ, ಆಶಯ ಬಿಟ್ಟರೆ ಬೇರಾವುದರ ಬೆಂಬಲವಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.